ಎಲ್ಲರಿಗೂ ನಮಸ್ಕಾರ. ಸೊ ಈಗ ಏನು ನಾಗರಾಜ್ ಅವರು ಹೇಳಿದ್ರು, ಮಹಿಳೆಯರಲ್ಲಿ ಕೂತಿದ್ದವರೆಲ್ಲ ಅವರವರ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿರೋದು ಕೂತಿದ್ದಾರೆ ನೋಡಿ. ಇವರು ನಮ್ಮ ಯೋಗದಲ್ಲಿ ಇವರು ಫ್ರೀ ಯೋಗ ನಡೆಸ್ಕೊಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಯೋಗ ಫೀಸು ಅಂತಲೇ ತಿಂಗಳಿಗೆ 2,000 ತಗೊಳ್ಳೋಂಥ ಈ ಟೈಮಲ್ಲಿ ಸೊ ಫ್ರೀ ಎಜುಕೇಷನ್ ಯೋಗ ಕೊಡೋದ್ರಲ್ಲಿ ತುಂಬ ದೊಡ್ಡತನ ಅವ್ರದ್ದು. ಥ್ಯಾಂಕ್ ಯು ಮ್ಯಾಮ್. ಹಾಗೂ ಇಲ್ಲಿ ಏನು ಕೆಲವರಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ಅವರು ಒಳ್ಳೆ ಕೆಲಸಗಳು ಅವರು ಏನು ಮಾಡ್ಕೊಂಡ್ಬರ್ತಾ ಇದ್ದಾರೆ ಸೇವೆ ಜನಗಳಿಗೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಈ ಎಲ್ಲ ಮಹಿಳೆಯರು ಅವರ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ಬರ್ತಾರೆ. ಎಲ್ಲ ಮಹಿಳೆಯರಿಗೂ ನನ್ನ ಧನ್ಯವಾದಗಳು. ಸೊ ಹಾಗೆ ಇನ್ನೊಂದೇನು ಅಂದರೆ, ಸೊ ನನ್ನ ಸಂಘದ ಮುಖ್ಯ ಉದ್ದೇಶ ಸೊ ಏನು ಅಂದರೆ ನಾನು ಒಂದು ಸಲ ದಯಾನಂದ ಸಾಗರಲ್ಲಿ ನನ್ನ ಮಗ ಓದಿದ್ದ. ಸೊ ಅಲ್ಲಿ ನನಗೆ ಯಾವುದೋ ಒಂದು ಕಾರಣಕ್ಕೆ ಫೀಸ್ ಸ್ಟ್ರಕ್ಚರ್ ಬೇಕಾಗಿತ್ತು. ಸೊ ಆ ಫೀಸ್ ಸ್ಟ್ರಕ್ಚರ್ನ ನಾನು ಕೇಳಕ್ಕೆ ಹೋದಾಗ ನಾನು ಕಟ್ಟಿರೋದು ಕಾಲೇಜಿಗೆ 68,000 ರೂಪಾಯಿ. ಸೊ ಅವರು ನನಗೆ ಕಾಲೇಜಿಗೆ ಹೋದಾಗ ಅವರು ನನಗೆ ಕೊಟ್ಟಿದ್ದು 38,500 ರೂಪಾಯಿ ಮಾತ್ರ ಬಿಲ್ಲು. ಸೊ ಅದು ನನಗೆ ಸ್ವಲ್ಪ ಟ್ರಿಗರ್ ಮಾಡ್ತು. ಸೊ ಏನು ಮಾಡಿದೆ, ನಾನು ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ನಾನು ಒಂದು ಲೆಟರ್ ಹಾಕಿದೆ. ಸೊ ಫೀಸ್ ಸ್ಟ್ರಕ್ಚರ್ ಏನು ನೀವು ಕಾಲೇಜುಗಳಿಗೆ ನೀಡಿದ್ದೀರಾ ಅನ್ನೋ ಒಂದು ಲೆಟರ್ ಹಾಕಿದ್ದಕ್ಕೆ ಅಲ್ಲಿಂದ ನನಗೆ ಬಂದ ಉತ್ತರ ನೋಡಿ ನನಗೆ ಶಾಕ್ ಆಯಿತು. ಸೊ ಏನಾಯಿತು ಅಂದರೆ, ಅವರು ನನಗೆ ಕೊಟ್ಟಿದ್ದು ಫೀಸು ಮತ್ತು ಇವರು ಕಲೆಕ್ಟ್ ಮಾಡ್ತಾ ಇರೋಂಥ ಫೀಸು ಸುಮಾರು 500 ಪಟ್ಟು ಜಾಸ್ತಿ ಇದೆ. 1 ಪಟ್ಟು 2 ಪಟ್ಟು ಅಲ್ಲ, 500 ಪಟ್ಟು ಜಾಸ್ತಿ ಇತ್ತು. ಸೊ ಅದ್ರ ಬಗ್ಗೆ ನಾನು ಹೋರಾಟ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನಾನು ಇದೇನು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ಏನು ಅದು ಸಡನ್ ಆಗಿ ಅವರು ಕಳೆದ ಸರ್ಕಾರದಲ್ಲಿ ಪಬ್ಲಿಕ್ ಎಕ್ಸಾಮ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅದು ನನಗೆ ಯಾಕೋ ಒಂಥರ ಟ್ರಿಗರ್ ಆಯಿತು. ಆ ಒಂದು ವಯಸ್ಸಿನಲ್ಲಿ ಹಾಗೂ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಆ ಮಕ್ಕಳುಗಳು ಪಬ್ಲಿಕ್ ಎಕ್ಸಾಮ್ ಎದುರಿಸುವಂಥ ಶಕ್ತಿ ಆ ಮಕ್ಕಳಿಗಿರಲ್ಲ. ಸೊ ಅದ್ರ ವಿರುದ್ಧ ಹೋರಾಟ ಮಾಡಿದೆ. ಸೊ ಅದು ಇವಾಗ ಏನು ಅದು ಹೈಕೋರ್ಟಿಂದಲೇ ಡಿಸಿಷನ್ ಆಗಿದೆ, ಹೈಕೋರ್ಟಿಂದ ಅದು ಆರ್ಡರ್ ಆಗಿದೆ. 5th 8th 9th ಇದು ಪಬ್ಲಿಕ್ ಎಕ್ಸಾಮ್ ಬೇಡ ಅಂತ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಆ ಕೋರ್ಟ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾವುದೇ ರಾಜಕಾರಣಿಗಳಿಗೂ ನಾನು ಧನ್ಯವಾದ ಹೇಳಲ್ಲ. ಬಿಕಾಸ್ ಯಾಕೆ ಅಂದರೆ ರಾಜಕಾರಣಿಗಳು ಎಲ್ಲರೂ ಅದು ಇರಲಿ ಅಂತಲೇ ಮಾಡ್ತಾ ಇದ್ರು. ಸೊ ಅದಾದ ಮೇಲೆ ಈಗ ಏನು ಕಾಲೇಜುಗಳಲ್ಲಿ PG ಎಜುಕೇಷನ್ ಆಗಿರ್ಬೋದು ಮತ್ತು ಏನು ಇದು ಈ 1ರಿಂದ 10ನೇ ಕ್ಲಾಸ್ವರೆಗೂ ಫೀಸ್ ಸ್ಟ್ರಕ್ಚರ್ ಏನಿದೆ ಎಲ್ಲ ತಗೊಂಡಿದ್ದೀನಿ. ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ಸೊ ನನಗೆ ಆ ಹೋರಾಟ ಮಾಡೋದಕ್ಕೆ ನನಗೆ ಬೆಂಬಲ ಬೇಕು. ಸೊ ನಾನು ಎಲ್ಲೂ ಹೇಳ್ಕೊಂಡು ಓಡಾಡ್ತಾ ಇಲ್ಲ. ಸೊ ನಾನು ಈ ಥರ ಹೋರಾಟ ಮಾಡಿರ್ಬೋದು. ಹಾಗೆ ಕೆಲವೊಂದು ಸ್ಕೂಲ್ಗಳಲ್ಲಿ ಹೋಗಿ ಕಾಲೇಜಲ್ಲಿ ನಾನು ಕೆಲವು ಮಕ್ಕಳಿಗೆ ಫೀಸ್ನ ಕಮ್ಮಿ ಮಾಡಿಸಿರುವಂಥ ಉದಾಹರಣೆಗಳು ಇದೆ. ಸೊ ಅದು ಮಾಡಿ ನನಗೆ ಮೇನ್ ಉದ್ದೇಶ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಏನಿವಾಗ ಮೇನ್ ಏನಂದರೆ ತಂದೆ ತಾಯಿಗೆ ಬರ್ಡನ್ ಆಗ್ತಾ ಇರೋದೇ ಅವ್ರ ಮಕ್ಕಳ ಎಜುಕೇಷನ್ನು. ಸೊ ಮಕ್ಕಳ ಎಜುಕೇಷನಲ್ಲಿ ಏನಾಗ್ತಿದೆ, ಅವ್ರು ಫೀಸ್ ಕಟ್ಟೋಕ್ಕಾಗಲ್ಲ. ಇದರಿಂದ ತಂದೆ ತಾಯಿಗಳಿಗೆ ಏನಾಗ್ತಾ ಇದೆ ಅಂದರೆ ಕಾಯಿಲೆ ಬರೋದು ಅದು ಇದು ಅಷ್ಟೇ. ಅವ್ರಿಗೆ ಟೆನ್ಷನ್ನು. ಅವ್ರಿಗೆ ಏನೇ ಇದ್ರು ಎಲ್ಲ ತಂದೆ ತಾಯಿಗಳು ಇರುತ್ತೆ. ಏನಿರುತ್ತೆ ಅಂದರೆ ಒಳ್ಳೆ ಸ್ಕೂಲಲ್ಲಿ ನನ್ನ ಮಗ ಓದಬೇಕು, ನನ್ನ ಮಗಳು ಓದಬೇಕು ಅನ್ನೋ ಒಂದು ಆಸೆ ಈ ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ಬಟ್ ಆದರೆ ಆ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಏನು ಫೀಸ್ ತಗೊಳ್ತಾ ಇದಾರಲ್ಲ ಅದು ಸರ್ಕಾರಕ್ಕೆ ವಿರುದ್ಧವಾಗಿ ತಗೊಳ್ತಾ ಇದ್ದಾರೆ. ಸೊ ಆ ಸರ್ಕಾರ ವಿರುದ್ಧವಾಗಿ ತಗೊಳ್ಳೋದ್ರಿಂದ ಇದರಲ್ಲಿ ಏನಾಗ್ತದೆ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಶಾಮೀಲಾಗಿದ್ದಾರೆ. ಸೊ ಅದು ಇವರು ನಿಲ್ಲಿಸ್ಬೋದು. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅಧಿಕಾರಿಗಳಿಗೂ ಗೊತ್ತಿದೆ ಮತ್ತೆ ರಾಜಕಾರಣಿಗಳಿಗೂ ಗೊತ್ತಿದೆ. ಆದರೂ ಕೂಡ ಇವರು ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ. ಸೊ ಇದರಿಂದ ನಾವು ಕೇಳಬೇಕಾಗಿರೋದು ಯಾರು? ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ನಮಗೆ. ಸೊ ಅದರಿಂದ ಇದ್ರ ವಿರುದ್ಧವಾಗಿ ನಾನು ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಾದರೂ ಮಾಡಿ ಈ ವರ್ಷದಿಂದಲೇ ಆ ಫೀಸ್ ಸ್ಟ್ರಕ್ಚರ್ನ ಏನು ಸರ್ಕಾರ ನಿಗದಿಪಡಿಸಿದ್ದಾರೆ ಅದ್ರ ಪ್ರಕಾರ ಫೀಸ್ ತಗೋಬೇಕು ಅನ್ನೋ ಹೋರಾಟ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಆ ಕಾಲೇಜು ಸ್ಕೂಲ್ ಹತ್ರ ಹೋಗಿ
ಸ್ವಲ್ಪ ಗಲಾಟೆ ಮಾಡಿದ್ರೆ ಮಕ್ಕಳಿಗೆ ಎಕ್ಸಾಮ್ ಮಾಡೋದಕ್ಕೆ ತೊಂದರೆ ಆಗ್ಬೋದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಏನು ಮಾಡಿದ್ದೀನಿ, ಇದನ್ನ ಸ್ವಲ್ಪ ದಿನ ಮುಂದೂಡಿಸ್ತಿದ್ದೀನಿ. ಸೊ ಏನು ಈ ಎಲೆಕ್ಷನ್ ಬರೋ ಟೈಮಲ್ಲಿ ಪ್ರತಿ ಒಬ್ಬ ತಂದೆ ತಾಯಿಗೂ ನನ್ನ ಒಂದು ಹೋರಾಟದ ಉದ್ದೇಶ ತಿಳಿಬೇಕು ಅನ್ನೋದು ನನ್ನ ಒಂದು ಇದು. ಸೊ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಕೆಲವರು ಯಾರು ಇಲ್ಲಿ ನನ್ನ ಸ್ನೇಹಿತರೇನಿದ್ದಾರೆ ಸ್ವಲ್ಪ ಬೆಂಬಲ ಕೊಟ್ರೆ, ಸೊ ಪ್ರತಿಯೊಬ್ಬರಿಗೂ ನಾನು ಆ ಫೀಸ್ ಸ್ಟ್ರಕ್ಚರ್ನ ಕಮ್ಮಿ ಮಾಡಿಸೋವಂಥದ್ದು ಹೋರಾಟ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗೆ ಏನು ಸರ್ಕಾರಗಳಲ್ಲಿ ಈಗ ಬ್ಯಾಂಕಲ್ಲಿ ಇರ್ಬೋದು, ಅಲ್ಲೂ ಕೂಡ ಬ್ಯಾಂಕ್ ಅಧಿಕಾರಿಗಳಾಗ್ಲಿ ಏನೇ ಆಗಲಿ ಯಾರು ಕೂಡ ಈ ಅಕೌಂಟ್ ಓಪನ್ ಮಾಡೋರಿಗೆ ಏನೇನು ಸವಲತ್ತು ಕೊಡಬೇಕು ಅದು ಯಾವುದೂ ಕೊಡ್ತಾ ಇಲ್ಲ. ಸೊ ನೀವು ನೋಡಿದ್ದೀರಾ, ಪ್ರತಿಯೊಬ್ಬ ರಾಜ್ಯದಲ್ಲಿ ಯಾರ್ಯಾರು ಈ ನೌಕರರು ಇರ್ತಾರೆ ಅವರೆಲ್ಲ ಒಂದು ಯೂನಿಯನ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಆ ಯೂನಿಯನ್ನಲ್ಲಿ ಅವ್ರಿಗೆ ಬೇಕಾಗಿರುವಂಥದ್ದು ಸವಲತ್ತುಗಳನ್ನ ಹೋರಾಟ ಮಾಡಿ ಪಡೆಯುವಂಥ ಕೆಲಸಗಳು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲಾನು ಸಾಕ್ತಾ ಇರುವಂಥ ಸಾರ್ವಜನಿಕರಿಗೆ ಏನು ತೊಂದರೆ ಆದರೆ ಯಾರೂ ಕೂಡ ಕೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ನಮ್ಮ ವೀಕ್ನೆಸ್ಸು. ಯಾಕೆ ಗೊತ್ತಾ, ಈಗ ಏನಾಗುತ್ತೆ ಅಂದರೆ ನಮ್ಗೆ ಯಾರೋ ನಮ್ಮ ಸ್ನೇಹಿತನಿಗೆ ಯಾರೋ ತೊಂದರೆ ಆಗ್ತಿದೆ ಅಂದರೆ ಯಾರು ಕೂಡ ಹೋಗಿ ಅವ್ನ ಪರವಾಗಿ ನಿಂತ್ಕೊಳ್ಳೋ ಅಂಥ ಕೆಲಸಗಳು ಮಾಡ್ತಾ ಇಲ್ಲ. ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಅದು ಗೊತ್ತಿರೋದ್ರಿಂದನೇ ಅವ್ನಿಗೆ ಏನಾದರೂ ಯಾರು ಕೇಳೋದಕ್ಕೆ ಬರಲ್ಲ ಅಂತ ಒಂದೇ ಒಂದು ಕಾರಣದಿಂದ ಇವರು ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬ ನೌಕರನಿರ್ಬೋದು, ಪ್ರತಿಯೊಬ್ಬ ಯಾರೇ ಇರ್ಬೋದು, ಸರ್ಕಾರಿ ನೌಕರರು, ಬ್ಯಾಂಕ್ ಎಂಪ್ಲಾಯೀಸ್ ಯಾರೇ ಇದ್ರು ಅವ್ರಿಗೆ ಫ್ರೀ ಇದಿದೆ, ಎಲ್ಲ ಏನೋ ಇನ್ಶೂರೆನ್ಸ್ ಇದೆ, ಅವ್ರಿಗೆ ಮನೆ ಬಾಡಿಗೆ ಬತ್ತಿ ಎಲ್ಲ ನಾವು ಇವ್ರಿಗೆಲ್ಲ ನಾವು ಸಾಕ್ತಾ ಇರೋದು. ಸೊ ನಮ್ಗೆ ಏನಾದ್ರೂ ಫ್ರೀ ಇನ್ಶೂರೆನ್ಸು, ಫ್ರೀ ಎಜುಕೇಶನ್ ಕೊಡ್ತಾ ಇಲ್ಲ. ಪ್ರತಿಯೊಂದು ಇದೆಲ್ಲ ನಾವು ಜನಗಳಿಗೆ ತಿಳಿ ಹೇಳಬೇಕು. ನೋಡಿ, ಸಂಘಟನೆಗಳಂತ ಎಷ್ಟೊಂದು ಸಂಘಟನೆಗಳೆಲ್ಲ ಆಗಿದೆ, ಸಂಘಟನೆ ಅಂತ ಮಾಡ್ತಾರೆ. ಸೊ ಆ ಸಂಘಟನೆಯ ಮುಖ್ಯಸ್ಥರು ಉದ್ಧಾರ ಆಗ್ತಾರೆ. ಅದರಿಂದ ಯಾವುದೇ ರೀತಿ ನಮ್ಮ ರಾಜ್ಯಕ್ಕಾಗ್ಲಿ ನಮ್ಮ ಜನಗಳಿಗಾಗ್ಲಿ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ಸೊ ಬರೀ ಸಂಘಟನೆ ಹೆಸರು ಹೇಳ್ಕೊಂಡು ಅವರು ಉದ್ಧಾರ ಆಗ್ತಾ ಇದ್ದಾರೆ. ಸೊ ಅದರಿಂದ ನಮ್ಗೆ ಯಾರಿಗೂ ಸಾರ್ವಜನಿಕರಿಗೆ ಉದ್ಧಾರ ಆಗೋ ಕೆಲಸಗಳು ಮಾಡ್ತಾ ಇಲ್ಲ. ಸೊ ನನ್ನ ಉದ್ದೇಶ, ನನ್ನ ಸಂಘದ ಉದ್ದೇಶ ಏನು ಅಂದ್ರೆ, ಸಾರ್ವಜನಿಕರು ಯಾವ ಕ್ಷೇತ್ರದಲ್ಲಿ ಏನೇನು ತೊಂದರೆ ಆಗ್ತಿದೆ ಅದ್ರ ವಿರುದ್ಧ ನಾನು ಹೋರಾಡಿ ಸೊ ಆ ಸಾರ್ವಜನಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋದು ನನ್ನ ಒಂದು ತುಂಬಾ ಉದ್ದೇಶ ಇದೆ. ಸೊ ಅದರಿಂದ ಈ ಸಂಘಟನೆ ಹುಟ್ಟಾಕಿದ್ದೀನಿ. ಸೊ ನನಗೂ ಬೆಂಬಲವಾಗಿ ನಿಂತಿದ್ದಾರೆ ಎಲ್ಲ ಹುಡುಗರು. ಯಾವುದೇ ಎಲ್ಲೇ ಹೋದ್ರು ಹುಡುಗರು ನನ್ನ ಬೆಂಬಲಕ್ಕೆ ಬರ್ತಾರೆ. ಬಟ್ ಇನ್ನೊಂದೇನು ನನ್ನ ಖುಷಿಯಾದ ವಿಷಯ ಅಂದ್ರೆ, ಯಾರು ಕೂಡ ನನ್ನ ಜೊತೆ ಬರೋರು ಯಾವುದೇ ರೀತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಕರೆದಿದ ತಕ್ಷಣ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ಪಾಪ ಬರ್ತಾ ಇದ್ದಾರೆ. ಅವ್ರು ನನ್ನ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದಗಳು ಹೇಳ್ತೀನಿ. ಸೊ ಇನ್ನು ಮುಂದೆ ನಾನು ಏನು ನನ್ನೊಂದು ಉದ್ದೇಶ ಇದೆ ಅದನ್ನ ಮಾಡೇ ಮಾಡ್ತೀನಿ, ಅದನ್ನ ಬಿಡಲ್ಲ ಅಂತ ಹೇಳಿ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರದೇಶ ನಾಗರಿಕರ ಧ್ವನಿ ವೇದಿಕೆ ಈ ಸಂಘ ಅಂತ ಲಕ್ಷ್ಮೀನಾರಾಯಣ ಮಾಡ್ತಾರೆ. ಸೊ ಏನೇನು ಅನುಕೂಲ ಆಗಿ ಸಂಘದಿಂದ ಅನುಕೂಲ ಆಗ್ತಿದೆ? ಸಂಘದಿಂದ ಜನಗಳಿಗೆ ಭಾಳ ಅನುಕೂಲ ಆಯ್ತದೆ. ಭಾಳ ಸ್ಕೂಲ್ಗಳಿಗೆ ಭಾಳ ಇದಾಯ್ತದೆ, ಕಾಲೇಜ್ಗಳಿಗೆ ಭಾಳ ಅನುಕೂಲ ಆಯ್ತದೆ. ಮೊನ್ನೆನೂ ಅಡ್ಮಿಷನ್ ಇವ್ರು ನಮ್ಮ ಸಂಘದಿಂದ ಮಾಡಿ ಎಲ್ಲನೂ ಮೊನ್ನೆ ಮಾಸ್ ಕಾರ್ಡ್ ಎಲ್ಲ ಕೊಡಲ್ಲ ಅಂತ ಹೇಳಿದ್ರು. ಅದು ನಮ್ಮ ಇದರಲ್ಲಿಂದ ಎಲ್ಲ ಹೋರಾಟ ಮಾಡಿ ಅವ್ರಿಗೆಲ್ಲ ಮಾಸ್ ಕಾರ್ಡ್ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಇನ್ನೊಂದು ಕಾಲೇಜಲ್ಲಿ ಫೀಸ್ಗಳು ಜಾಸ್ತಿ ಅಂತ ಹೇಳಿದ್ರು. ನಮ್ಮ ಸಂಘದ ಕಡೆಯಿಂದ ಹೋಗಿ ಫೀಸೆಲ್ಲ ಭಾಳ ಕಡಿಮೆ ಮಾಡಿಸ್ತೀವಿ. ಸುಮಾರು ಸಮಾಜ ಸೇವೆ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರಿಂದ ಜನಗಳಿಗೆ ಭಾಳ ಅನುಕೂಲ ಆಯ್ತೈತೆ. ಸುಮಾರು ಜನಕ್ಕೆ BDLದಲ್ಲೂ ಸುಮಾರು ಪ್ರಾಬ್ಲಮ್ಗಳೆಲ್ಲ ಆಗಿತ್ತು. ಅದೆಲ್ಲ ಮೊನ್ನೆಲ್ಲ ಹೋರಾಟ ಎಲ್ಲ ಮಾಡಿ DK ಶಿವಕುಮಾರ್ ಅವರೇ ಅದಕ್ಕೆಲ್ಲ ಮುಂದೆ ಬಂದುಬಿಟ್ಟು ಇವಾಗೆಲ್ಲ ನಮಗೆಲ್ಲ 25% ಮಾಡಿ ಇದು ಮಾಡ್ತಾರೆ. ಸಂಘದ ಕಡೆಯಿಂದ ಸುಮಾರು ಅನುಕೂಲಗಳು ಆಯ್ತಾಯ್ತು, ಜನಗಳಿಗೆ ಆಯ್ತೈತೆ. ಇನ್ನೂ ಹೋಯ್ತಾ ಇನ್ನೂ ಮುಂದುವರಿಸ್ಕೊಂಡು ಹೋಯ್ತೈತಿ. ಸರ್, ಈಗ ಈ ಲಕ್ಷ್ಮೀನಾರಾಯಣ ಸಂಘ ಮಾಡ್ಕೊಂಡಿದ್ದಾರೆ ನಾಗರಿಕರ ಧ್ವನಿ ವೇದಿಕೆಯಿಂದ. ಈ ಸಂಘದಿಂದ ಅವರಿಂದ ಏನಾದ್ರು ಒಳ್ಳೆ ಕೆಲಸಗಳು ಆಗ್ತಿದೆಯಾ? ಏನು ಸರ್? ಆಗಿದೆ, ತುಂಬ ಕೆಲಸ ಆಗಿದೆ. ಏನು ಕೆಲಸಗಳು? ಎಲ್ಲ ಏನಿದೆ ಎಲ್ಲ ನಮ್ಮ ಯಾವುದು ಕೆಲಸ ಇದೆ ಅವರು ಮಾಡಿಬಿಡ್ತಾರೆ. ಸಮಸ್ಯೆ ಅಂದರೆ ಸ್ಪಂದಿಸ್ತಾರಾ? ಎಲ್ಲ ಕ್ಲಿಯರ್ ಮಾಡ್ತಾರೆ. ಏನು ನೀವು ಅವ್ರಿಗೆ ಕೆಲಸ ಇದ್ದರೆ ಅವ್ರು ಕ್ಲಿಯರ್ ಮಾಡ್ಕೊಂಡು ಬಿಡ್ತಾರೆ. ಏನಾದ್ರು ನಿಮ್ಗೆ ಏನಾದ್ರು ಹೆಲ್ಪ್ ಆಗಿದೆ ಸರ್ ಈ ಸಂಘ? ನಮಗೂ ತುಂಬ ಆಗಿದೆ. ನಮ್ದು ಏನು ಬೇರೆ ಇಷ್ಟು ಒಂದು 5-6 ಕೆಲಸ ಇತ್ತು ಅವ್ರು ಮಾಡಿಬಿಟ್ಟವ್ರೆ. ಬೇರೆ ಕಡೆ ಆಗಿರ್ಲಿಲ್ವಾ? ಇಲ್ಲ, ಆಗಿಲ್ಲ. ಓಕೆ, ಕೆಲಸ ಮಾಡಿ ಏನಾದ್ರು ದುಡ್ಡು ಗಿಟ್ಟ ಅಂತ? ಇಲ್ಲ, ಒಂದು ಪೈಸಾನ ಇಲ್ಲ ಕೂಡ. ಇಲ್ಲ, ತೊಗೊಳ್ಳೋದು ಬೇಡ, ತೊಗೊಳ್ಳೋದಿಲ್ಲ. ನೀಟಾಗಿ ಮಾಡಿಕೊಡ್ತಾರೆ. ಏನಾದ್ರು ಫೋನ್ ಮಾಡಿದ್ರೆ? ಫೋನ್ ಮಾಡಿದ್ರೆ ಟಕ್ಕಂತ ಬರ್ತಾರೆ, ಕೆಲಸ ಮಾಡಿಬಿಡ್ತಾರೆ. ಏನಾದ್ರು ಒಂದೆರಡು ಕೆಲಸಗಳು ಹೇಳ್ಬೋದಾ? ಯಾವ ಥರ ಕೆಲಸ? ಇಲ್ಲ, ಆ ಥರ ನಮಗೆ ಚೆನ್ನಾಗಿ ಮಾಡೋರು ಕೆಲಸ. ನಮಸ್ಕಾರ ಎಲ್ಲರಿಗೆ. ಇವತ್ತು ಮಹಿಳಾ ದಿನಾಚರಣೆ ಎಲ್ಲರೂ ಇಲ್ಲಿ ಮಹಿಳೆಯರು ಬಂದಿರೋ ನಮ್ಮ ಇಲ್ಲಿ
ಸುತ್ತಮುತ್ತ ಎಲ್ಲ ಸಮಾಜ ಸೇವಾ ಕೆಲಸ ಮಾಡೋರಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಈ ಭಾಗದಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಇವತ್ತು ಬರ್ಡೇ ಹುಟ್ಟಿದ ಹಬ್ಬ. ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಅವ್ರು ತುಂಬ ಸೋಷಲ್ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ, ಒಳ್ಳೆಯದು. ಯಾವ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರಲಿ, ಯಾವ ಒಂದು ಸ್ಕೂಲ್ ಇರಲಿ, BBMP ಇರಲಿ, ಎಲ್ಲರೂ ಇಲ್ಲಿ ನಮ್ಮ ಜನಸಂಖ್ಯೆ ಜನಗಳಿಗೆ ಏನು ಸಮಸ್ಯೆ ಇದೆ ಎಲ್ಲರೂ ಅವರು ಜನ ಹೋಗ್ತಾರೆ ಅವ್ರ ಮನೆ ಹತ್ರ, ಅವರು ಎಲ್ಲರಿಗೆ ಸಾಲ್ವ್ ಮಾಡ್ತಾರೆ. ಇಲ್ಲಿ ಸೋಷಲ್ ಆ್ಯಕ್ಟಿವ್ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಇನ್ನೂ ಅವರು ಮುಂದೆಗೆ ಎಲ್ಲರಿಗೂ ನಾನು ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇನ್ನೂ ಅವರು ನಾವೆಲ್ಲ ಸೇರಿ ಇನ್ನೂ ಒಳ್ಳೆ ಕೆಲಸ ಮಾಡೋಣ. ಮುಂದೆಗೆ ನಮ್ಮ ಬಡವರಿಗೆ ಆಗಲಿ, ನಮ್ಮ ಇಲ್ಲಿ ಏರಿಯಾ ಸುತ್ತಮುತ್ತ ಯಾರು ನಮ್ಮ ಜನಗಳಿಗೆ ಏನು ಸಮಸ್ಯೆ ಇದೆ ನಾವೆಲ್ಲ ಸಾಲ್ವ್ ಮಾಡಬೇಕು. ನಾವು ಅವ್ರ ಜೊತೆಗೆ ಸೇರಿ ಈ ಕೆಲಸ ಮಾಡೋಣ. ಇವತ್ತು ಎಲ್ಲರೂ ಇಲ್ಲಿ ಮಹಿಳೆಯವರು ಬಂದಿದ್ದಾರೆ, ಎಲ್ಲ ಸಮಾಜ ಸೇವಾ ಕೆಲಸ ಮಾಡೋರಿಗೆ ಅವರು ಎಲ್ಲ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಇನ್ನೂ ಮುಂದೆಗೆ ಒಳ್ಳೆ ಮಹಿಳಾ ದಿವಸ ಆಗಲಿ, ಯಾವುದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಇರಲಿ, ಕನ್ನಡ ಜಯಂತಿ ಇರಲಿ, ಕನಕ ಜಯಂತಿ ಇರಲಿ, ಯಾವುದು ಲಕ್ಷ್ಮೀ ರಾಣಿ, ನಮ್ಮ ಕೆಂಪೇಗೌಡ ಎಲ್ಲ ಇರಲಿ, ಅದೆಲ್ಲ ಸೇರಿ ನಾವು ಈ ಮಾಡೋಣ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ. ಲಕ್ಷ್ಮೀನಾರಾಯಣ ಈ ಕೆಲಸಗಳೆಲ್ಲ ಮಾಡ್ಕೊಡ್ತಾರೆ ಜನರಿಗೆ, ದುಡ್ಡು ಗಿಟ್ಟು ತಗೊಂತಾರ? ನೋ ಯಾವುದು ದುಡ್ಡು ಇಲ್ಲ ಸರ್. ಫ್ರೀಯಾಗಿ ಮಾಡ್ಕೊಡ್ತಾರೆ. ಫ್ರೀ ಜನಗಳು ಬರ್ತಾರೆ, ಅವ್ರು ಸೋಷಲ್ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ, ಒಳ್ಳೆಯದು ಅಷ್ಟೇ. ತಮ್ಗೇನಾದ್ರು ಅವ್ರ ಸಂಘದಿಂದ ಅವರಿಂದ ಅನುಕೂಲ ಆಗಿದೆಯಾ ಸರ್? ಅನುಕೂಲ ಆಗಿದೆ. ಏನು ನಮ್ಮ ಸಮಸ್ಯೆ ಇದ್ರೆ ನಾವು ಅವ್ರಿಗೆ ಹೇಳ್ತೀನಿ, ಮಾಡ್ತಾರೆ. ಆ ಥರ ಏನು ನಮಗೇನು ಯಾರಿಗೆ ಇಲ್ಲಿ ತೊಂದರೆ ಇಲ್ಲ. ಜನಗಳು ಯಾರು ಬರ್ತಾರೆ ಅವ್ರ ಮನೆ ಹತ್ರ, ಅವ್ರು ಏನು ಆ್ಯಕ್ಟಿವಿಟಿ ಇಲ್ಲ ಸಮಾಜ ಸೋಷಲ್ ಅವ್ರು ಕೆಲಸ ಮಾಡ್ತಾರೆ ಅವರು. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ. ಬ್ರದರ್, ಈಗ ಲಕ್ಷ್ಮೀನಾರಾಯಣ ಎಷ್ಟು ದಿವಸದಿಂದ ನೀವು ಪರಿಚಯ? ಸರ್ ನನಗೆ 2 ಇಯರ್ಸಿಂದ ಪರಿಚಯ. ಓಕೆ. ಈಗ ಲಕ್ಷ್ಮೀನಾರಾಯಣ ಈ ಸಂಘ ಎಲ್ಲ ಮಾಡ್ಕೊಂಡಿದ್ದಾರೆ ರೀಸೆಂಟಾಗಿ, ಎಲ್ಲ ದರ್ಶನ ಆಯಿತು ಅಂದರೆ ಏನಾದ್ರು ಉಪಯೋಗ ಆಗ್ತಿದೆಯಾ ಲಕ್ಷ್ಮೀನಾರಾಯಣ ಈ ಸಂಘದಿಂದ, ನಾಗರಿಕರ ಧ್ವನಿ ವೇದಿಕೆಯಿಂದ? ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಲಕ್ಷ್ಮೀನಾರಾಯಣ ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅಣ್ಣನ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಾವು ಈ ಥರ ಸೈಟು ಅದು ಇದು ಅಂದ್ಕೊಂಡು ನಾವು ಎಲ್ಲ ತುಂಬ ಮಾಡಿದ್ವಿ. ಅದ್ರಲ್ಲಿ ತುಂಬ ಫ್ರಾಡು ಆಗಿದೆ ನಮಗೆ ಬೇರೆ ಯಾರಿಗೂ ಅಲ್ಲ, ಎಕ್ಸ್ಪೆಷಲಿ ನಮಗೆ ಆಗಿದೆ. ಸೊ ಆವಾಗ ನಾವು ಅಣ್ಣನ ಹತ್ರ ಬಂದಾಗ ಈ ಥರ ಹೇಳ್ಕೊಂಡಾಗ ಅಣ್ಣ ನಮಗೆ ನಿಂತ್ಕೊಂಡು ಅದೇ ನಮ್ದು ಏನಾಗಿತ್ತೋ ಅದನ್ನು ಅಣ್ಣ ಮಾಡಿಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಇವಾಗ ಅನ್ನೊಂದು ಪರ್ಸೆಂಟ್ ಮಾತು ನಾವು ಕೇಳಲ್ಲ. ಇವಾಗ ನಮ್ಮದು ಏನಿದೆ ಅಣ್ಣ ನಿಂತ್ಕೊಂಡು ಏನು ತಲೆ ಕೆಡ್ಸ್ಕೊಂಬೇಡ ಅಂದ್ಬಿಟ್ಟು ಅವ್ರದ್ದು ಏನಾಯಿತು ಪಾಪ ಅವ್ರ ಕೆಲಸ ಬಿಟ್ಟು ನಮಗೋಸ್ಕರ ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರ ಅಣ್ಣನ ಅಷ್ಟು ನಮ್ಗೆ ಮಾಡೋರೆ ಅಂದ್ಬಿಟ್ಟು ಅಣ್ಣನ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾವು ಎಲ್ಲ ಬಂದು ಅಣ್ಣನ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓಕೆ. ಏನು ಅದು ಬಿಟ್ಟರೆ ಬೇರೆ ರೀತಿಯಾದಂಥ ಕೆಲಸಗಳು ಏನೇನು ಮಾಡ್ತಾರೆ ಅವರು? ಸ್ಕೂಲು, ಕಾಲೇಜು ಆ ಥರದ್ದೆಲ್ಲ ಓಡಾಡ್ತಿರ್ತಾರೆ ಸರ್? ಪ್ರತಿಯೊಂದು ಮಾಡ್ತಾರೆ ಸರ್. ನಾವು ಇವಾಗ ಅದು ಮಾಡಲ್ಲ ಇದು ಮಾಡಲ್ಲ ಅಂತೇಳಿ ಪ್ರತಿಯೊಂದು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡ್ತಾರೆ. ಇಲ್ಲ ನಮ್ಮ ಯಾರ್ಯಾರ ಬಡವರು ಯಾರು ಏನಾರ ಇದ್ರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಅದಕ್ಕಿಂತ ಮುಂದೆ ಯಾವುದಕ್ಕೂ ನೋಡಲ್ಲ. ಯಾರಿಗೂ ಕಾಲೇಜಲ್ಲಿ ಅವಾಗ ಹೋಗಿದ್ರು, ಆಲ್ ಟಿಕೆಟ್ ಎಲ್ಲ ಕೊಡ್ಸಿದ್ರು. ಅದ್ರ ಬಗ್ಗೆ ಏನಂತ ಸ್ಕೂಲ್ ಫೀಸ್ಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟದ ಬಗ್ಗೆ ಅವರ ಹೋರಾಟದ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅವ್ರದ್ದು ಒಂಥರ ಮೈಂಡು ತುಂಬ ಚೆನ್ನಾಗಿದೆ. ಅವರು ಹೆಂಗೆ ಅಂದರೆ ಇವಾಗ ಸ್ಕೂಲ್ದು ಅದೇ ಇವಾಗ ನೀವು ಹೇಳಿದ್ದು ಅದನ್ನು 100% ಮಾಡಿದ್ದಾರೆ ಅವರು. ಇವಾಗ ನಾವು ಹೇಳ್ಕೊಳ್ಳೋದಲ್ಲ, ಅವರು ಇದಕ್ಕೆ ಬಿಲ್ಡಪ್ ನಾವು ಹೇಳ್ಕೊಳ್ಳಲ್ಲ. ಅವ್ರು 100% ಸ್ಕೂಲು, ಕಾಲೇಜು, ಮಕ್ಕಳದು ಫೀಸ್ದು, ಬಡವ್ರಿಗೆ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಹೆಲ್ಪ್ ಮಾಡೋದಕ್ಕೆ ಇಷ್ಟೊಂದು ಇವತ್ತು ಜನ ಇರೋದು. ಇವಾಗ ನೀವೇ ಅರ್ಥ ಮಾಡಿ. ಸೈಟ್ ಎಲ್ಲ ಮಾಡ್ಕೊಡ್ತಾರೆ. ಎಷ್ಟು ತೊಗೊಂಡ್ರು ಸರ್? ನಾನು ಇವಾಗ ಎಸ್ಪೆಷಲಿ ಬೇರೆಯವ್ರ ಹತ್ರ ನಾನು ಫಸ್ಟು ಹೋಗಿದ್ದೆ. ಅವರು ಒಂದು ರೇಟ್ ಹೇಳಿದರು. ಸೊ ಆಮೇಲೆ ನನಗೆ ನಮ್ಮ ಅಣ್ಣ ರಾಜು ಅಂತ ಇದ್ದಾರಲ್ಲ ಅವ್ರ ಪರಿಚಯ, ನಮ್ಮ ಚಿಕ್ಕಪ್ಪನ ಇದ್ದಾರೆ. ಬಟ್ ಇವ್ರ ಹತ್ರ ಬಂದೆ. ಅಲ್ಲಿ ಕೇಳ್ಕೊಂಬಂದಿದ್ದು ಇಲ್ಲಿ ಕೇಳ್ಕೊಂಬಂದು ಎಲ್ಲ ಆಫ್ ಆ್ಯಂಡ್ ಆಫ್ ಸರ್. ಅಲ್ಲಿ ಅಷ್ಟು ಕೇಳಿದ್ರೆ ಇಲ್ಲಿ ಇವ್ರು ಅರ್ಧಕ್ಕೆ ಕೇಳಿದರು. ಅವಾಗ ನನಗೆ ಬರ್ತಲ್ವ ಸರ್. ಸೊ ಅದಕ್ಕೆ ಇವ್ರ ಹತ್ರನೇ ಮಾಡ್ಕೊಂಡೆ. ಅದರಲ್ಲೂ ನನಗೆ ತುಂಬ ಹೆಲ್ಪ್ ಮಾಡಿದ್ರು ಸರ್. ಸೈಟ್ ತುಂಬ ಏನಂತೀವಿ, ಸಂಘ ಇನ್ನೂ ಚೆನ್ನಾಗಿ ಬೆಳೀಲಿ ಸರ್. ನಾವು ಹಾರೈಸೋದಿಷ್ಟೇ, ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾವು ಹಾರೈಸ್ತೀನಿ. ಅವ್ರು ಇಷ್ಟೊಂದು ಹೆಲ್ಪಿಂಗ್ ನೇಚರ್ ಎಲ್ಲ ಇದೆ ಅಂದರೆ 100% ಅವರ ತಾಯಿ ಚಾಮುಂಡೇಶ್ವರಿ ಆಶಯದಿಂದ ಅವ್ರ ಮುಂದೆ ಬಂದೇ ಬರ್ತಾರೆ. ನಾವು ಅವ್ರ ಹಿಂದೆ ಇದ್ದೇ ಇರ್ತೀವಿ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇನ್ನು ಮತ್ತೊಮ್ಮೆ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಡು ಬಡವ್ರು ಬಂದು ನಮಗೆ ರೇಷನ್ ಕಾರ್ಡ್ ಇಲ್ಲ, ಮತ್ತು ಪಿಂಚಣಿ ಬತ್ತಲ್ಲ, ಓಡ್ ಪಿಂಚಣಿ ಬತ್ತಲ್ಲ, ಮತ್ತು ವಿಧಿ ಪಿಂಚಣಿ ಬತ್ತಲ್ಲ, ಈ ಥರದ್ದೆಲ್ಲ ಬಂದು ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ನಿಂತು ಹೆಲ್ಪ್ ಮಾಡಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಇವ್ರ ಕೈಯಿಂದನೇ ಹಾಕಿ ಸರ್ಕಾರಕ್ಕೆ ಏನು ಇದು ಮಾಡಬೇಕು ಅದೆಲ್ಲ ಮಾಡಿ ಕಾನೂನು ಪ್ರಕಾರ ಏನಿದೆಯೋ ಅದೇ ಥರನೇ ಅವರಿಗೆ ಪಾಪ ಪಿಂಚಣಿ ಬರೋದು, ಮತ್ತು ಓಡ್ ಪಿಂಚಣಿ ಬರೋದು, ವಯಸ್ಸಾದವ್ರಿಗೆ ಇಂಥವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ. ಮತ್ತು ರೇಷನ್ ಕಾರ್ಡ್ ಇಲ್ಲ ಅಂತ ಎಷ್ಟೋ ಜನದ್ದು ಅದು ಬೋಗಸ್ ಆಗಿತ್ತು. ಅದನ್ನೆಲ್ಲ ನಿಂತು ರೆಡಿ ಮಾಡಿ ರೇಷನ್ ಕಾರ್ಡು ಸಮೇತ ಅದು ಮಾಡಿಕೊಟ್ಟಿದ್ದಾರೆ. ಮತ್ತು ಎಷ್ಟೋ ಸಲ ಅದು ಕೂಲಿ ಕಾರ್ಮಿಕರ ಕಾರ್ಡು ಮಾಡಿಕೊಟ್ಟಿದ್ದಾರೆ, ಪೇಂಟಿಂಗ್ ಕಾರ್ಡು ಮಾಡಿಸ್ಕೊಟ್ಟಿದ್ದಾರೆ, ಕೂಲಿ ಕಾರ್ಮಿಕರ ಕಾರ್ಡು, ಮತ್ತು ಇದು ಇವಾಗ ಆಯುಷ್ಮಾನ್ ಭಾರತ್ ಬಿಟ್ಟಿದ್ದಾರೆ ಆ ಕಾರ್ಡು ಮಾಡಿಕೊಟ್ಟಿದ್ದಾರೆ.
ಯಾಕಂದರೆ ಹೆಲ್ತ್ ಕಾರ್ಡ್ಗಳು ಬೇಜಾನ್ ಈ ಟೈಮಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸ್ಕೊಂಡು ಹೆಲ್ತ್ ಕಾರ್ಡ್ ಯೂಸ್ ಆಗಲ್ಲ ಅಂದಾಗ ಅದ್ರ ಬಗ್ಗೆನೂ ಸ್ವಲ್ಪ ಫೈಟ್ ಮಾಡ್ರೆ ಮತ್ತೆ ಹೆಂಗೆ ಬಿಟ್ಟರು ಇದೆಲ್ಲ ಅಂತ ಅದು ಸಹಿತ ಇವಾಗ ಅದು ಒಂದು ಸ್ವಲ್ಪ ರನ್ನಿಂಗಲ್ಲಿ ಇದೆ ಇವಾಗ. ಅಂದರೆ ಆಸ್ಪತ್ರೆಯಲ್ಲಿ ಅದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಅರ್ಧ ಅಮೌಂಟ್ ಅದು ಒಂದು ಅಮೌಂಟನ್ನು ಅರ್ಧ ಅಮೌಂಟ್ ಕಟ್ಸ್ಕೊತಾರೆ, ಇನ್ನು ಅರ್ಧ ಅಮೌಂಟು ಇದರಿಂದ ಕೆಲಸ ಎಲ್ಲ ಮಾಡಿ ಏನಾದ್ರು ದುಡ್ಡು ತೊಗೊಂತಾರ ಇಸ್ಕೊಂತಾರ? ಇಲ್ಲ 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 ದುಡ್ಡು ಗಿಡ್ಡು ಏನು ಇಸ್ಕೊಳಲ್ಲ. ಅವ್ರು ಆ ಥರ ವ್ಯಕ್ತಿನೂ ಅಲ್ಲ ಬಿಡಿ, ಅವ್ರಿಗೆ ಆ ಥರ ಮನಸ್ಸು ಇಲ್ಲ, ಆ ಥರ ವ್ಯತ್ಯಾಸವೂ ಇಲ್ಲ. ಯಾಕಂದರೆ ಅವ್ರೂ ಬಡತನದಿಂದ ಬಿದ್ದು ಬಡತನ ಏನು ಅನ್ನೋದು ಕಷ್ಟದಲ್ಲಿ ಬಿದ್ದು ಎದ್ದು ಬಂದಿರೋದು ಅಲ್ವಾ. ಕಷ್ಟ ಏನು ಅನ್ನೋದು ಬಡತನದಲ್ಲಿ ಯಾರು ಇರ್ತಾರೋ ಅವರಿಗೆ ಆ ನೋವು ಏನಂತ ಗೊತ್ತಾಗತ್ತೆ. ಕಷ್ಟದಲ್ಲಿ ಯಾರು ಇರಲ್ವೋ ಅವ್ರಿಗೆ ನೋವು ಗೊತ್ತಾಗಲ್ಲ ಅಲ್ವಾ. ಇವ್ರ ಕಷ್ಟದಿಂದ ಬಂದಿರೋದಕ್ಕೆ ಅವರು ಬಡತನದಲ್ಲೇ ಬಿದ್ದು ಎದ್ದು ಬಂದಿದ್ದಕ್ಕೆ ಇವತ್ತೊಬ್ಬರ ಬಡವನ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಅವ್ರ ಎಜುಕೇಷನ್ ಅಂತ ಹೇಳಿದ್ರು ಆಲ್ರೆಡಿ ನಮ್ಮ ಮನೆ ಮಕ್ಳುಗಳ್ದೇ ಆಗೋಗ್ಬಿಟ್ಟಿದೆ. ನಾವೇ ಕಟ್ಟಕ್ಕೆ 40,000 ಒಬ್ಬೊಬ್ಬ ಒಂದನೇ ಕ್ಲಾಸ್ಗೆ 40,000 50,000 ರೂಪಾಯಿ ಹಿಂಗೆ ಅದು ಕೊಡ್ತಾಯಿದ್ದಾರೆ. ಅದನ್ನೇ ಕೇಳಬೇಕು, ಅಣ್ಣ ಹಿಂಗಾಗಿದೆ ಬಾಣ ಅಂತ ಅವರೇ ಬರ್ತಾರೆ. ಯಾಕಂದರೆ ಒಂದು 2 ದಿವಸ ಅದು ರಜಾ ಇದೆ, ಸೋಮವಾರ ಓಪನಿಂಗ್ ಟೈಮಲ್ಲಿ ಬಂದೆ, ಅಣ್ಣ ಹಿಂಗಾಗೈತೆ ಬಾಣ ಸ್ವಲ್ಪ ಮಾತಾಡಿ ಏನೋ ಕಮ್ಮಿ ಮಾಡಿಸ್ಕೊಡ್ರಿ ಅಂದರೆ. ಇವಾಗ ಎಂಥವ್ರಿಗೆ ಅದೇ ತಾನೇ ಇವಾಗ ಇರೋದು ಮೈನರ್ದೇ ಎಜುಕೇಷನು. ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬೇಕಂತ ಅಂದ್ಬಿಟ್ರೆ ಪ್ರತಿಯೊಬ್ಬರು ಓಡಾಡೋದು. ಯಾಕಂದರೆ ಇವಾಗ ಕೂಲಿ ಕೆಲಸ ಮಾಡೋರ್ಥ 40,000 50,000 ಕಟ್ಟೋ ಶಕ್ತಿ ನಮ್ಮಲ್ಲಿ ಇರೋಲ್ಲ. ನಮಗೂ ಆಸೆ ಐತಿ ಇಂಥ ಸ್ಕೂಲಲ್ಲಿ ಓದಿಸ್ಬೇಕು, ಇಂಥ ಸ್ಕೂಲಲ್ಲಿ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ನಮಗಂತೂ ವಿದ್ಯೆ ಕೊಡಲಿಲ್ಲ ಭಗವಂತ, ನಮ್ಮ ಮಕ್ಳಿಗನ್ನ ವಿದ್ಯೆ ಕೊಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅವರಿಂದ ಸದಾ ಇದ್ದೀವಿ ನಾವು.